ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಮೊಬೈಲ್ ಟವರ್ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ಯಾರ್ದಾರು ಮನೆ ಹತ್ರ ಮೊಬೈಲ್ ಟವರ್ ಇದ್ದರೆ ಅವ್ರು ಹೇಳ್ತಾ ಇರ್ತಾರೆ, ನೋಡಿ ನಮ್ಮ ಮನೆ ಹತ್ರ ಮೊಬೈಲ್ ಟವರ್ ಇದೆ, ನನಗೆ ತಲೆನೋವು ಬರ್ತಾ ಇದೆ, ನನಗೆ ಎನರ್ಜಿ ಕಮ್ಮಿ ಅಂತ ಅನ್ನಿಸ್ತಾ ಇದೆ, ಮೈಕೈ ನೋವು ಬರ್ತಾ ಇದೆ, ಈ ಥರ ತುಂಬ ತೊಂದರೆ ಆಗ್ತಾ ಇದೆ, ಮೊಬೈಲ್ ಟವರ್ ಮನೆ ಹತ್ರ ಹಾಕ್ಬಿಟ್ಟಿದ್ದಾರೆ, ಹಾಗಾಗಿ ನಮಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ. ಹಾಗಾದರೆ ಈ ದಿನ ಮೊಬೈಲ್ ಟವರಿಂದ ಏನಾದರೂ ನಮಗೆ ಆರೋಗ್ಯದ ಸಮಸ್ಯೆ ಉಂಟಾಗುತ್ತಾ ಇಲ್ವಾ? ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಜನ ಮಾತಾಡೋದ್ರಲ್ಲಿ ಏನಾದರೂ ಸತ್ಯ ಇದೆಯಾ ಅಥವಾ ಇಲ್ವಾ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಮೊಬೈಲ್ ಟವರ್ ಅಂತಂದಾಗ ಮೊಬೈಲ್ ಟವರಿಂದ ಬರುವಂತಹ ಒಂದು ವೇವ್ಸ್ ಇರುತ್ತೆ, ಅದನ್ನು ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ ಅಂತ ಕರಿತೀವಿ. ಇದು ಗಾಮಾ ರೇಸ್ ಮತ್ತು ಎಕ್ಸ್ರೇ ಆ ಥರದ ರೇಡಿಯೇಷನ್ ಅಲ್ಲ, ಅಂದರೆ ನಾನ್ ಅಯನೈಸಿಂಗ್ ರೇಡಿಯೇಷನ್ ಅಂತ ಇದನ್ನು ಕರಿತೀವಿ. ಇದರಿಂದ ಯಾವುದೇ ಅಯನೈಸ್ಡ್ ಪಾರ್ಟಿಕಲ್ಸ್ಗಳು ಬಿಡುಗಡೆಯಾಗೋದಿಲ್ಲ. ಆದರೆ ಎಕ್ಸ್ರೇಗಳು, ಗಾಮಾರೇಗಳು ಇಂಥವೆಲ್ಲ ಅಯನೈಸಿಂಗ್ ರೇಡಿಯೇಷನ್ ಅಂತ ಕರಿತೀವಿ. ಅವುಗಳಿಂದ ದೇಹಕ್ಕೆ ತೊಂದರೆಯಾಗುತ್ತೆ ಹೊರತು ನಾನ್ ಅಯನೈಸಿಂಗ್ ರೇಡಿಯೇಷನ್ಗಳಾದ ಈ ಒಂದು ರೇಡಿಯೋ ಫ್ರೀಕ್ವೆನ್ಸಿ ರೇಡಿಯೇಷನ್ಗಳು ಏನಿದೆ, ಈಗ ನಮಗೆ ಟಿ ವಿಯಿಂದ ಬರೋಂಥದ್ದು ಅಥವಾ ರೇಡಿಯೋ ನಾವು ಕೇಳೋ ಅಂಥದ್ದು, ಈ ಮೊಬೈಲ್ ಟವರು, ಇವುಗಳ ರೇಡಿಯೇಷನ್ಗಳೇ ಬೇರೆ. ಹಾಗಾದರೆ ಜನಸಾಮಾನ್ಯರು ಇದರ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಮೊಬೈಲ್ನಿಂದ ಉಂಟಾಗುವ ತೊಂದರೆಗಿಂತ ಮೊಬೈಲ್ ಟವರಿಂದ ಬರುವಂತಹ ರೇಡಿಯೇಷನ್ಗಳು ತುಂಬಾ ಕಡಿಮೆ ಅಂತ ಅನ್ಬೋದು, ಅಂದರೆ ಅಪಾಯವನ್ನು ಉಂಟು ಮಾಡೋದಿಲ್ಲ. ಆದರೆ ಅದಕ್ಕಿಂತ ಹೆಚ್ಚು ಅಪಾಯನ ಉಂಟು ಮಾಡೋದು ನಮ್ಮ ಮೊಬೈಲ್ ಫೋನ್ಗಳು ಅಂತಲೇ ಹೇಳ್ಬೋದು. ಇದು ಯಾವ ಆಧಾರದ ಮೇಲೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, WHO ನಿಮಗೆ ಗೊತ್ತಿರಬೇಕು, ವಿಶ್ವ ಆರೋಗ್ಯ ಸಂಸ್ಥೆ ಇದರ ಬಗ್ಗೆ ಒಂದು ಸುದೀರ್ಘ ಅಧ್ಯಯನ ನಡೆಸಿದೆ. ಆ ಅಧ್ಯಯನದ ಪ್ರಕಾರ ಮೊಬೈಲ್ ಟವರಿಂದ ಅಂತಹ ತೊಂದರೆ ಆಗೋದಿಲ್ಲ, ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ, ಪುರಾವೆಗಳು ಇಲ್ಲ ಅಂತ ಅದು ಹೇಳುತ್ತೆ. ಆದರೂ ಸಹ ಈ ರೇಡಿಯೋ ಫ್ರೀಕ್ವೆನ್ಸಿ ರೇಡಿಯೇಷನ್ ಏನಿದೆ, RF ರೇಡಿಯೇಷನ್ ಅಥವಾ ವೇವ್ಸ್ ಅಂತ ಏನು ಹೇಳ್ತೀವಿ, ಇದರಿಂದ ಕ್ಯಾನ್ಸರ್ ಉಂಟಾಗುತ್ತಾ ಇಲ್ವಾ ಅಂತ ಜನ ಪ್ರಶ್ನೆ ಮಾಡಿದಾಗ ಇದನ್ನು ಗ್ರೂಪ್ ಬಿ ಕಾರ್ಸಿನೋಜನ್ ಅಂತ ಕರೀತಾರೆ. ಗ್ರೂಪ್ ಬಿ ಕಾರ್ಸಿನೋಜನ್ ಅಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಮಾಣದ ಎಫೆಕ್ಟ್ ಆಗ್ಬೋದು ಅಥವಾ ಇಲ್ಲ ಅಂತ. ಆದರೆ ನಿರ್ದಿಷ್ಟವಾಗಿ ಈ ಮೊಬೈಲ್ ಟವರ್ ರೇಡಿಯೇಷನಿಂದ ತೊಂದರೆಗಳು ಉಂಟಾಗುತ್ತೆ ಅಂತ ಎಲ್ಲೂ ಇದುವರೆಗೂ ವರದಿ ಆಗಿಲ್ಲ ವೈಜ್ಞಾನಿಕವಾಗಿ. ಎರಡನೆಯ ವರದಿ ಯಾವುದು ಅಂತಂದರೆ, ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಕ್ಯಾನ್ಸರ್ ರಿಸರ್ಚ್ ಅಂತ ಒಂದು ಸಂಸ್ಥೆ ಇದೆ. ಅದು ಸಹ ಬಹಳಷ್ಟು ಅಧ್ಯಯನ ನಡೆಸಿದೆ. ಅದರ ಪ್ರಕಾರ ಈ ನಾವು ಕುಡಿಯುವ ಕಾಫಿ ಇದೆಯಲ್ಲ, ಅದು ಸಹ ಬಿ ಗ್ರೂಪ್ ಕಾರ್ಸಿನೋಜೆನ್ಸ್ ಅಂತ ಕರಿತೀವಿ, ಆ ಒಂದು ಕೆಟಗರಿಗೆ ಬರುತ್ತೆ. ಕಾಫಿ ಆಗ್ಬೋದು, ಟೀ ಆಗ್ಬೋದು, ಅದು ಸಹ ಗ್ರೂಪ್ ಬಿ ಕಾರ್ಸಿನೋಜೆನ್ ಅಂತ ಒಂದು ಗ್ರೂಪ್ ಇದೆ, ಅದಕ್ಕೆ ಬರುತ್ತೆ. ಅದರಲ್ಲೇ ಈ ಒಂದು ಮೊಬೈಲ್ ಟವರ್ ರೇಡಿಯೇಷನ್ ಏನಿದೆ, RF ವೇವ್ಸ್ ಅಂತ ಕರಿತೀವಲ್ಲ, ಮೊಬೈಲ್ ಟವರಿಂದ ಬರೋ ಅಂಥದ್ದು, ಇದನ್ನು ಸೇರ್ಪಡೆ ಮಾಡಿದ್ದಾರೆ. ಹಾಗಾಗಿ ಇದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವುದಕ್ಕೆ ಇದುವರೆಗೂ ಯಾವುದೇ ಒಂದು ಸರಿಯಾದ ಪುರಾವೆಗಳು, ವೈಜ್ಞಾನಿಕವಾಗಿ ಸಂಶೋಧನೆಗಳು ಇದುವರೆಗೂ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಇದರ ಜೊತೆಗೆ ಫೆಡರಲ್ ಕಮ್ಯುನಿಕೇಷನ್ ಕಮಿಷನ್ ಇದೆ. ಅವರ ಪ್ರಕಾರ ಈ ಮೊಬೈಲ್ ಟವರಿಂದ ಬರುವಂತಹ ರೇಡಿಯೇಷನ್ ಏನಿರುತ್ತೆ ಅದು ಅಪಾಯದ ಮಟ್ಟಕ್ಕಿಂತ ಕಡಿಮೆ ಇರುತ್ತೆ. ಹಾಗಿದ್ದಾಗ ಮಾತ್ರ ಮೊಬೈಲ್ ಟವರನ್ನು ಅಳವಡಿಸಲು ಅವರಿಗೆ ಪರ್ಮಿಷನ್ ಕೊಡ್ತಾರೆ, ಇಲ್ಲ ಅಂದರೆ ಕೊಡೋದಿಲ್ಲ ಎನ್ನುವ ವರದಿಯನ್ನು ತಿಳಿಸಿದೆ. ಅಂದರೆ ಈ ಮೊಬೈಲ್ ಫೋನ್ಗಳಿಗಿಂತ ಮೊಬೈಲ್ ಟವರ್ ರೇಡಿಯೇಷನ್ ಏನಿದೆ ಅದು ಕಡಿಮೆ ಅಂತ ಹೇಳುತ್ತೆ. ಅದೇ ಥರ ಇನ್ನೂ ಒಂದು ಟಾಕ್ಸಿಕಾಲಜಿಕಲ್ ರಿಸರ್ಚ್ ಮಾಡುವಂತಹ ಒಂದು ಸಂಸ್ಥೆಯ ಪ್ರಕಾರವೂ ಸಹ ಮೊಬೈಲ್ ಟವರಿಂದ ಬರುವ ರೇಡಿಯೇಷನ್ನಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಅಂದಿದೆ. ಮತ್ತು ಇಲಿಗಳ ಮೇಲೆ ಅದೊಂದು ಪ್ರಯೋಗನ ನಡೆಸಿದ್ದಾರೆ ಅವರು. ಅದರಲ್ಲಿ ಅತೀ ಹೆಚ್ಚು ಒಂದು ರೇಡಿಯೋ ಫ್ರೀಕ್ವೆನ್ಸಿ ರೇಡಿಯೇಷನ್ಗಳನ್ನು ಇಲಿಗಳಿಗೆ ಕೊಟ್ಟಿದ್ದಾರೆ. ಆವಾಗ ಎಲ್ಲೋ ಒಂದು ಸ್ವಲ್ಪ ಈ ನಮ್ಮ ಜೀವಕೋಶಗಳು ಕ್ಯಾನ್ಸರ್ ಜೀವಕೋಶಗಳಾಗಿ ಪರಿವರ್ತನೆ ಹೊಂದಿವೆ. ಆದರೆ ಅವರು ಕೊಟ್ಟಿರುವ ರೇಡಿಯೇಷನ್ ಏನಿದೆ ಅದರ ಮಟ್ಟ ಏನಿದೆ ಈ ನಮ್ಮ ಮೊಬೈಲ್ ಟವರಿಂದ ಬರುವಂಥ ರೇಡಿಯೇಷನ್ಗಿನ 100 ಪಟ್ಟು ಜಾಸ್ತಿ ಅವರು ಕೊಟ್ಟು ಪರೀಕ್ಷೆ ಮಾಡಿದ್ದಾರೆ. ಹಾಗಾಗಿ ಮೊಬೈಲ್ ಟವರಿಂದ ಬರುವ ರೇಡಿಯೇಷನು ಸೇಫ್, ಅದರಿಂದ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ. ಇದುವರೆಗೂ ಯಾವುದೇ ರೀತಿಯ ಸಂಶೋಧನೆಗಳಲ್ಲಿ ಅದಕ್ಕೆ ಪೂರಕವಾದ ಅಂಶಗಳು ನಮಗೆ ದೊರೆತಿಲ್ಲ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾದರೆ
ಜನ ಮಾತಾಡ್ತಾರಲ್ಲ, ನನಗೆ ತಲೆನೋವು ಬರ್ತಾ ಇದೆ, ನನಗೆ ತುಂಬ ಮೈಕೈ ನೋವು ಬರ್ತಾ ಇದೆ, ನನ್ನ ಎನರ್ಜಿ ಡ್ರೈನ್ ಔಟ್ ಆಗ್ತಿದೆ, ಸುಸ್ತಾಗ್ತಿದೆ, ಊಟ ಸೇರ್ತಾ ಇಲ್ಲ, ಇದೆಲ್ಲ ಮೊಬೈಲ್ ಟವರಿಂದ ಉಂಟಾಗ್ತಿರೋದು ಅಂತ ಮಾತಾಡ್ತಾರೆ. ಹಾಗಾದರೆ ಅದು ನಿಜಾನ ಅಂತ ನಾವು ನೋಡೋದಾದರೆ ಇದನ್ನು ನ್ಯಾಸಿಬೋ ಎಫೆಕ್ಟ್ ಅಂತ ಕರಿಬೋದು. ಕಾರಣ ಏನು ಅಂತಂದರೆ, ಯಾರ್ದೋ ಮನೆ ಹತ್ರ ಒಂದು ಮೊಬೈಲ್ ಟವರ್ ಇದೆ, ಅವರು ನನಗೆ ಸ್ವಲ್ಪ ತಲೆನೋವು ಬರ್ತಾ ಇದೆ ಅಂತ ಅಂದ ತಕ್ಷಣ ಅವರ ಜೊತೆಯಲ್ಲಿದ್ದವರು, ನೋಡಿ ನಿಮ್ಮ ಮನೆಯ ಮೇಲೆ ಟವರ್ ಇದೆ ಅಥವಾ ನಿಮ್ಮ ಮನೆ ಹತ್ರ ಟವರ್ ಇದೆ, ಅದರಿಂದ ನಿಮ್ಗೆ ಇಷ್ಟೊಂದು ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ವಿಚಾರ ಮನಸ್ಸಿಗೆ ಹೋದಾಗ ನ್ಯಾಸಿಬೋ ಎಫೆಕ್ಟ್ ಅಂದರೆ ನಕಾರಾತ್ಮಕವಾಗಿ ವಿಚಾರಗಳನ್ನು ತೆಗೆದುಕೊಂಡಾಗ ದೇಹದಲ್ಲಿ ಅದೇ ರೀತಿಯ ಒಂದು ಪರಿವರ್ತನೆ ಆಗ್ತಾ ಬರುತ್ತೆ, ಅದನ್ನು ನಕಾರಾತ್ಮಕ. ಅದೇ ಥರ ಪ್ಲಾಸಿಬೋ ಎಫೆಕ್ಟ್ ಅಂತ ಅಂದರೆ ಯಾವುದೇ ಒಂದು ಔಷಧಿಯನ್ನು ತೆಗೆದುಕೊಳ್ಳದೆ, ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಔಷಧಿಯ ಬದಲು ಸಕ್ಕರೆಯ ಮಣಿಗಳು ಅಂತ ಅನ್ಬೋದು, ಸಕ್ಕರೆಯ ಗುಳಿಗೆಗಳು, ಅದನ್ನು ಔಷಧಿ ಅಂತ ನಾವು ನೀಡಿದಾಗ ಅದನ್ನು ಯಾರು ಸ್ವೀಕಾರ ಮಾಡ್ತಾರೆ, ಅವರೇನು ಅನ್ಕೊಳ್ತಾರೆ, ನನಗೆ ಡಾಕ್ಟ್ರು ಔಷಧಿ ಕೊಟ್ಟಿದ್ದಾರೆ, ನನಗೆ ಖಂಡಿತ ಗುಣ ಆಗುತ್ತೆ ಅಂತ ಅನ್ಕೊಳ್ತಾರೆ. ಹಾಗಾಗಿ ದೇಹದಲ್ಲಿ ಅದೇ ಥರ ಮೆದುಳಿನಲ್ಲಿ ಆ ಪಾತ್ವೆಗಳು ಕ್ರಿಯೇಟ್ ಆಗಿ ಅವರ ಏನು ತೊಂದರೆ ಇದೆ ಅದು ನಿವಾರಣೆ ಆಗ್ತಾ ಬರುತ್ತೆ. ಅದು ಸಕಾರಾತ್ಮಕವಾಗಿ ನಡೆಯುವಂತಹ ಪ್ರಕ್ರಿಯೆ. ಆದರೆ ನಕಾರಾತ್ಮಕವಾಗಿ ನಡೆಯೋದು ಈ ನ್ಯಾಸಿಬೋ ಎಫೆಕ್ಟ್ ಅಂತ ಅನ್ನಲ್ಲ, ಅದು ಮೊಬೈಲ್ ಟವರಿಂದ ಉಂಟಾಗುವ ತೊಂದರೆ ಅಂತ ಜನ ಏನು ಮಾತಾಡ್ತಾರೆ ಅದನ್ನು ಜನರು ಅವರ ಜೊತೆಯಲ್ಲಿದ್ದವರ ಜೊತೆ ಹಂಚಿಕೊಂಡಾಗ ಅವರಿಂದ ಬಂದಿರುವಂತಹ ವಿಚಾರವೇ ಹೊರತು ವೈಜ್ಞಾನಿಕವಾಗಿ ಮೊಬೈಲ್ ಟವರಿಂದ ಉಂಟಾಗುವ ರೇಡಿಯೇಷನ್ನಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಅಲ್ಲಿಂದ ಬರುವ ರೇಡಿಯೇಷನ್ಗಳು ಏನಿದೆ ಅಥವಾ ವೇವ್ಸ್ಗಳು ಎಂಬುದು ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ ಅಂತ ನಾವೇನು ಹೇಳ್ತೀವಿ, ಅದರಿಂದ ದೇಹಕ್ಕೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ. ನಮ್ಮ DNA ಡ್ಯಾಮೇಜ್, ಈಗ ಎಕ್ಸ್ರೇ ಗಾಮಾರೇಯಲ್ಲಿ ಯಾವ ರೀತಿ ಡ್ಯಾಮೇಜ್ ನಮ್ಮ ದೇಹಕ್ಕೆ ಉಂಟಾಗುತ್ತೋ ಆ ಥರದ ಯಾವುದೇ ಹಾನಿಗಳು ಆಗೋದಿಲ್ಲ ಅಂಥೇಳಿ ವೈಜ್ಞಾನಿಕ ವರದಿಗಳು ತಿಳಿಸಿದೆ. ಹಾಗಾದರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊಬೈಲ್ ಟವರಿಂದ ಬರುವಂತಹ ರೇಡಿಯೇಷನ್ಗಳು ಅಲ್ಲಿ ಸುತ್ತಮುತ್ತದಕ್ಕಿಂತ ದೂರದವರೆಗೆ ಹೋಗುತ್ತದೆ. ಅಲ್ಲಿ ಸರೌಂಡಿಂಗ್ ಎಫೆಕ್ಟ್ಗಿನ್ನ ಅದರಿಂದ ಬರುವ ರೇಡಿಯೇಷನ್ನು ದೂರದವರೆಗೆ ಹೋಗುತ್ತೆ, ಕಾರಣ ಅದು ತುಂಬ ಎತ್ತರದಲ್ಲಿರುತ್ತೆ. ಆದರೆ ನಾವು ಮೊಬೈಲ್ ಬಳಸಬೇಕಾದ್ರೆ ಏನು ಮಾಡ್ತೀವಿ, ಅದನ್ನು ನಮ್ಮ ಹತ್ತಿರದಲ್ಲೇ ಇಟ್ಕೊಂಡಿರ್ತೀವಿ. ಕೆಲವೊಮ್ಮೆ ಏನು ಮಾಡ್ತೀವಿ, ತಲೆ ದಿಂಬಿನ ಹತ್ರ ಇಟ್ಟಿರ್ತೀವಿ ರಾತ್ರಿ ಮಲಗಬೇಕಾದ್ರೆ. ಹಾಗಾಗಿ ನಾವು ಅದು ನಮ್ಮ ಜೊತೆಯಲ್ಲಿ ಸದಾ ಇರೋದ್ರಿಂದ ಅದರಿಂದ ಬರುವ ರೇಡಿಯೇಷನ್ ಎಫೆಕ್ಟೇ ದೇಹದ ಮೇಲೆ ಜಾಸ್ತಿ ಆಗುತ್ತೆ ಮೊಬೈಲ್ ಟವರ್ ರೇಡಿಯೇಷನ್ಗಿಂತ ಅಂತ ವರದಿಗಳು ತಿಳಿಸಿದೆ. ಇದರ ಜೊತೆಯಲ್ಲಿ ಈ ಒಂದು ಮೊಬೈಲ್ ನಾವೇನು ಬಳಕೆ ಮಾಡ್ತೀವಿ ಅದು ಯಾವಾಗ ತುಂಬ ನಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಅಂದರೆ, ಎಲ್ಲಿ ಸಿಗ್ನಲ್ ಸಿಗ್ತಾ ಇರೋದಿಲ್ಲ. ಉದಾಹರಣೆಗೆ ವಾಹನದಲ್ಲಿ ಹೋಗ್ತಾ ಇರ್ತೀವಿ, ಸಿಗ್ನಲ್ ಸಿಗ್ತಾ ಇಲ್ಲ, ಲಿಫ್ಟಲ್ಲಿ ಸಿಗ್ನಲ್ ಸಿಗ್ತಾ ಇಲ್ಲ, ಮತ್ತು ಅಂಡರ್ಗ್ರೌಂಡಲ್ಲಿ ಸಿಗ್ನಲ್ ಸಿಗ್ತಾ ಇಲ್ಲ. ಅಂಥ ಕಡೆ ಏನಾಗುತ್ತೆ ಅಂದರೆ ರೇಡಿಯೇಷನ್ ಎಫೆಕ್ಟು ತುಂಬ ಜಾಸ್ತಿ ಇರುತ್ತೆ. ಸಿಗ್ನಲ್ ಸಿಕ್ಕದೇ ಇದ್ದಾಗ, ಸಿಗ್ನಲ್ ವೀಕ್ ಇರುತ್ತಲ್ಲ, ಅಂತಹ ಸಂದರ್ಭದಲ್ಲಿ ರೇಡಿಯೇಷನ್ ಎಫೆಕ್ಟು ಅಧಿಕವಾಗಿರುತ್ತೆ. ಹಾಗಾಗಿ ಸಿಗ್ನಲ್ ದೊರಕದ ಜಾಗದಲ್ಲಿ ಹೆಚ್ಚು ಕಾಲ ನಾವು ಮೊಬೈಲ್ ಬಳಕೆಯನ್ನು ಮಾಡಬಾರ್ದು. ಸಿಗ್ನಲ್ ಸಿಗ್ತಿಲ್ಲ ಅಂದರೆ ಅಲ್ಲಿ ತಕ್ಷಣ ಅದನ್ನು ನಾವು ಬಳಕೆ ಮಾಡುವುದನ್ನು ನಿಲ್ಲಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ ಅದರ ಒಂದು ವೇವ್ ಲೆಂತು, ಅದರ ಒಂದು ಎನರ್ಜಿ ಜಾಸ್ತಿ ಇರೋದ್ರಿಂದ ಮೊಬೈಲ್ ಟವರ್ಗಿನ್ನ ಮೊಬೈಲಿಂದನೇ ತೊಂದರೆ ಆಗುವ ಸಾಧ್ಯತೆಗಳು ಜಾಸ್ತಿ. ಇದರ ಮೇಲೆ ಬೇಕಾದಷ್ಟು ಸಂಶೋಧನೆಗಳು ನಡೆದಿದೆ. ಈ ಸಂಶೋಧನೆಗಳ ಪ್ರಕಾರ ಸಿಗ್ನಲ್ ನೆಟ್ವರ್ಕ್ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಇದರಿಂದ ಉಂಟಾಗುವ ಅಪಾಯವೇ ಜಾಸ್ತಿ ಅಂತ ತಿಳಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಮೊಬೈಲನ್ನು ನಾವು ಜೇಬಿನಲ್ಲಿ ಇಟ್ಕೊಂಡಾಗ ಅಥವಾ ತಲೆ ಹತ್ತಿರ ಇಟ್ಕೊಂಡಾಗ ಅದರಿಂದ ಹೊರಬರುವ ಈ ರೇಡಿಯೋ ಫ್ರೀಕ್ವೆನ್ಸಿ ರೇಡಿಯೇಷನ್ನೇ ಆಗ್ಬೋದು. ಆದರೆ ಇಲ್ಲೇನಾಗುತ್ತೆ ಅಂದರೆ ಹೀಟ್ ಎನರ್ಜಿ ಅಂತ ಕರಿತೀವಿ. ಇದರಿಂದ ರೇಡಿಯೇಷನ್ ಆಗಿ ಅದು ನಮ್ಮ DNA ಹೋಗಿ DNA ಡ್ಯಾಮೇಜ್ ಮಾಡುವುದರ ಬದಲು ಹೀಟ್ ಎನರ್ಜಿ, ಅದರಿಂದ ಬಿಡುಗಡೆಯಾಗುವ ಏನು ಒಂದು ಬಿಸಿ ಇದೆ, ಶಾಖ ಇದೆ, ಹೀಟ್ ಎನರ್ಜಿ, ಅದು ಅದರಿಂದ ತೊಂದರೆಯಾಗುವ ಸಾಧ್ಯತೆ ಜಾಸ್ತಿ ಅಂತ ಹೇಳ್ತೀವಿ. ಹಾಗಾಗಿ ಕೆಲವೊಂದು ನಮ್ಮ ದೇಹದ ಕೆಲವೊಂದು ಅಂಗಾಂಗಗಳು ಅಥವಾ ಅಂಗಾಂಶಗಳು, ಟಿಶ್ಯೂಸ್ ಅನ್ಬೋದು, ಅವು ತುಂಬ ಒಂದು ಸೆನ್ಸಿಟಿವ್ ಆಗಿರ್ತವೆ. ಸ್ಪೆಸಿಫಿಕ್ ಅಬ್ಸಾರ್ಪ್ಷನ್ ಆಫ್ ರೇಡಿಯೇಷನ್ ಅಂತ ನಾವು ಕರಿತೀವಿ. ಕೆಲವೊಂದು ಟಿಶ್ಯೂಗಳು ಒಂದು ನಿಗದಿತ ಪ್ರಮಾಣದ ಈ ಒಂದು ರೇಡಿಯೇಷನ್ನ ಹೀರಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಮತ್ತು ಯಾವಾಗ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಆ ಲೋಕಲೈಸ್ಡ್ ಆಗಿ ಆ ಒಂದು ಜಾಗಕ್ಕೆ ಮಾತ್ರ ಸ್ವಲ್ಪ ಅಪಾಯ ಉಂಟಾಗುವ ಸಾಧ್ಯತೆ ಇದೆ.
ಹಾಗಾಗಿ ರೇಡಿಯೋ ಫ್ರೀಕ್ವೆನ್ಸಿ ರೇಡಿಯೇಷನಿಂದ ತೊಂದರೆಗಳು ಏನೂ ಆಗೋದಿಲ್ಲ. ಆದರೆ ಮೊಬೈಲ್ ನಾವು ಬಳಕೆ ಮಾಡುವ ಮೊಬೈಲ್ಗಳಿಂದ ಖಂಡಿತವಾಗಲೂ ತೊಂದರೆ ಆಗುವುದಕ್ಕೆ ಬೇಕಾದಷ್ಟು ವೈದ್ಯಕೀಯ ಸಂಶೋಧನೆಗಳು ಅದನ್ನು ಪ್ರೂವ್ ಮಾಡಿದೆ. ಇಲಿಗಳ ಮೇಲೆ ಬೇಕಾದಷ್ಟು ಈ ಥರ ಸಂಶೋಧನೆಗಳನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪುರುಷರ ಒಂದು ಬಂಜೆತನಕ್ಕೆ ಈ ಮೊಬೈಲ್ ಬಳಕೆ ಹೆಚ್ಚು ಬಳಕೆ ಮಾಡುವುದೇ ಕಾರಣ ಅಂತಲೂ ಅಂತಾರೆ. ಆ ವೀರ್ಯಾಣುಗಳ ಚಲನೆ ಆಗ್ಬೋದು, ಸಂಖ್ಯೆ ಆಗ್ಬೋದು, ಆಕಾರ ಆಗ್ಬೋದು, ಅದರಲ್ಲಿ ಉಂಟಾಗುವ ಬದಲಾವಣೆಗಳಿಗೂ ಈ ಮೊಬೈಲನ್ನು ನಾವು ಸತತವಾಗಿ ದೇಹಕ್ಕೆ ಹತ್ತಿರವಾಗಿ ಸದಾಕಾಲ ಇಟ್ಟುಕೊಂಡಾಗ ದೇಹಕ್ಕೆ ಟಚ್ ಆಗಿರುತ್ತೆ. ಮೊಬೈಲ್ ಟವರ್ ರೇಡಿಯೇಷನ್ನು ಟಚ್ ಆಗೋದಿಲ್ಲ. ಆದರೆ ಮೊಬೈಲ್ನ ನಾವು ದೇಹದಲ್ಲಿ ಒಂದು ಪಾಕೆಟಲ್ಲಿ ಇಟ್ಕೊಂಡಾಗ ನೇರವಾಗಿ ದೇಹಕ್ಕೆ ಅದು ತಲುಪೋದ್ರಿಂದ ಹೀಟ್ ಎನರ್ಜಿ ಜಾಸ್ತಿ ಆಗುತ್ತೆ. ಹೀಟ್ ಎನರ್ಜಿ ಜಾಸ್ತಿ ಆದಾಗ ಅದು ಲೋಕಲೈಸ್ಡ್ ಆಗಿ ಆಯಾ ಭಾಗಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಬಹಳಷ್ಟು ವರದಿಗಳು ತಿಳಿಸಿವೆ. ಆದರೆ ಮೊಬೈಲ್ ಟವರ್ ರೇಡಿಯೇಷನ್ನಿಂದ ಅದು ನಮ್ಮ ದೇಹದ, ಏಕೆಂತಂದರೆ ಅದು ನಾನ್ ಅಯನೈಸಿಂಗ್ ರೇಡಿಯೇಷನ್ ಆಗಿದೆ. ಅಯನೀಕರಣ ಆಗೋದಿಲ್ಲ. ಎಲ್ಲಿ ಅಯನೀಕರಣ ಆಗುತ್ತೆ ಅಂತಹ ರೇಡಿಯೇಷನ್ಗಳಿಂದ ಬಹಳಷ್ಟು ತೊಂದರೆ ಉಂಟಾಗುತ್ತೆ. ಅತಿ ನೇರಳೆ ಕಿರಣ ಆಗಿರ್ಬೋದು, ಅಲ್ಟ್ರಾವೈಲೆಂಟ್ ರೇಡಿಯೇಷನ್ ಆಗಿರ್ಬೋದು, ಅಥವಾ ಗಮಾರೆ ಆಗ್ಬೋದು, ಎಕ್ಸ್ರೇ ಆಗ್ಬೋದು. ಇಂಥವಲ್ಲಿ ಏನಾಗುತ್ತೆ ಅಂದರೆ ಅಯನೈಸೇಷನ್ ಆಗುತ್ತೆ. ಅಯನೀಕರಣ ಆಗೋದ್ರಿಂದ ಅದೇನು ಮಾಡುತ್ತೆ, ಬಿಡುಗಡೆಯಾಗುವ ಈ ಫ್ರೀ ರ್ಯಾಡಿಕಲ್ಸ್ ಏನು ಮಾಡುತ್ತೆ, ನಮ್ಮ DNA ಜೊತೆ ಬೈಂಡ್ ಆಗುತ್ತೆ. DNA ಜೊತೆ ಬೈಂಡ್ ಆಗಿ DNA ಅಡಕ್ಟ್ಸ್ ಅಂತ ಒಂದು DNA ಜೊತೆ ಬೈಂಡ್ ಆಗಿ DNAಯಲ್ಲಿ ಮ್ಯೂಟೇಷನ್ ಮಾಡುತ್ತೆ. DNA ಅಡಕ್ಟ್ಸ್ ಅಂತ ಕರಿತೀವಿ. ಅಥವಾ ಇವುಗಳೇನಾಗುತ್ತೆ, ಪ್ರೋಟೀನ್ನ ಮೇಲೆ ಅದರ ಪರಿಣಾಮವನ್ನು ಬೀರಿ ಪ್ರೋಟೀನ್ ಕ್ರಾಸ್ ಲಿಂಕಿಂಗ್ಗಳಾಗುತ್ತೆ. ಆ ರೀತಿ ನಾನಾ ರೀತಿಯ ನಮ್ಮ ದೇಹದಲ್ಲಿರುವ ಕಾರ್ಬೋಹೈಡ್ರೇಟ್ ಆಗ್ಬೋದು, ಪ್ರೋಟೀನ್ ಆಗ್ಬೋದು, ಲಿಪಿಡ್ ಆಗ್ಬೋದು, DNA ಈ ಥರ ಮೈಕ್ರೋ ಮ್ಯಾಕ್ರೋ ಮಾಲಿಕ್ಯೂಲ್ಗಳ ಮೇಲೆ ಈ ರೇಡಿಯೇಷನ್ಗಳು ನೇರವಾಗಿ ಪ್ರಭಾವ ಬೀರಿ ಆ ಲೋಕಲೈಸ್ಡ್ ಆಗಿ ಆಯಾ ಜಾಗಕ್ಕೆ ಸ್ಪೆಸಿಫಿಕ್ ಆಗಿ ತೊಂದರೆಗಳನ್ನು ಉಂಟು ಮಾಡುವುದರಿಂದ ಬಹಳಷ್ಟು ಜನಕ್ಕೆ ಇದೊಂದು ವಿಚಾರ ಗೊತ್ತಿಲ್ಲ. ಬಹಳ ಹೆದರ್ಕಂತಾರೆ ಅವರು. ಏನಂದರೆ ಇಲ್ಲೊಂದು ಟವರ್ ಇದೆ, ಆ ಟವರಿಂದಾಗಿಯೇ ನಮಗೆ ಇಷ್ಟೆಲ್ಲ ತೊಂದರೆ ಆಗ್ತಾಯಿದೆ, ಈಗೇನು ಮಾಡೋದು ಅಂತ. ಟವರಿಂದ ಖಂಡಿತ ಏನೂ ಆಗೋದಿಲ್ಲ. ಕಾರಣ ಬೇಕಾದಷ್ಟು ಸಂಶೋಧನೆಗಳು ಇದರ ಮೇಲೆ ನಡೀತಿದೆ. ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ಗಳು, ಈಗ WHO ಆಗಿರ್ಬೋದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಕ್ಯಾನ್ಸರ್ ರಿಸರ್ಚ್ ಆಗಿರ್ಬೋದು, ಹಲವಾರು ಸಂಶೋಧನೆಗಳನ್ನು ನಡೆಸಿ ಅವರು ನಿಖರವಾಗಿ ಇದರಿಂದ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದುವರೆಗೂ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳ್ತಾರೆ. ಆದರೂ ಸಹ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಮೊಬೈಲ್ ಟವರ್ ಇರುವಂತಹ ಆ ಜಾಗದಲ್ಲಿ ಮನೆ ಇದ್ದಾಗ ಅಂಥವರಿಗೆ ಏನಾದರೂ ಈ ಥರ ತೊಂದರೆ ಅಂತಂದರೆ ಸಾಮಾನ್ಯವಾಗಿ ಅದು ನಮ್ಮ ಮಾನಸಿಕವಾಗಿ ನಾವು ಅಂದ್ಕೊಳ್ತಿರೋ ಅಂಥದ್ದು, ಅದರಿಂದ ತೊಂದರೆ ಆಗ್ತಿದೆ ಅಂತ. ಆ ಥರ ಏನೂ ಖಂಡಿತ ಆಗೋದಿಲ್ಲ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಭೀತರಾಗುವುದು ಬೇಡ. ಅದರ ಬದಲು ಮೊಬೈಲನ್ನು ಎಷ್ಟು ಕಾಲ ಬಳಕೆ ಮಾಡಬೇಕು, ಆಮೇಲೆ ಎಲ್ಲಿ ನಾವು ಇಟ್ಕೋಬೇಕು ಮೊಬೈಲ್ನ, ಆಮೇಲೆ ಸಿಗ್ನಲ್ ಸಿಕ್ಕದಿದ್ದಾಗ ಹೇಗೆ, ಸಿಗ್ನಲ್ ದೊರಕುವಾಗ ಹೇಗೆ, ಈ ಥರದ ವಿವರಗಳನ್ನು ನಾವು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ತಿಳಿದುಕೊಂಡ್ರೆ ಖಂಡಿತವಾಗ್ಲೂ ಮೊಬೈಲ್ ಬಳಕೆಯಿಂದಾಗೇ ಉಂಟಾಗುವಂತಹ ಹಲವಾರು ತೊಂದರೆಗಳನ್ನು ನಾವು ನಿವಾರಣೆ ಮಾಡಬಹುದು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಈ ಮೊಬೈಲ್ ಟವರನ್ನು ಆರಂಭ ಮಾಡುವುದಕ್ಕೆ ಮೊದಲು ಒಂದು ಸೇಫ್ಟಿ ಲಿಮಿಟ್ಗಳಂತ ಕೊಟ್ಟಿರ್ತಾರೆ. ಆ ಲಿಮಿಟ್ ಬಳಕೆ ಮಾಡಿದಾಗ ಮಾತ್ರ ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಮೊಬೈಲ್ ಟವರಿಂದ ಖಂಡಿತವಾಗ್ಲೂ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆದರೆ ಮೊಬೈಲ್ ಬಳಕೆ ಸತತವಾಗಿ ಮೊಬೈಲ್ ಬಳಕೆ 24 ಗಂಟೆಗಳ ಕಾಲ ಮೊಬೈಲನ್ನು ಜೊತೆಲೇ ಇಟ್ಕೊಂಡಾಗ ಖಂಡಿತ ಅದರಿಂದ ಸ್ಪೆಸಿಫಿಕ್ ಅಬ್ಸಾರ್ಪ್ಷನ್ ರೇಟ್ ಅಂತ ಇರುತ್ತೆ. ದೇಹ ಅದನ್ನು ಹೀರಿಕೊಳ್ಳುವುದು ಅದು ಜಾಸ್ತಿ ಆಗ್ತಾ ಬರುತ್ತೆ, ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ತೊಂದರೆಗಳಾಗುವ ಸಾಧ್ಯತೆ ಇದೆ. ಈ ತೊಂದರೆಗಳನ್ನು ನಿವಾರಣೆ ಹೇಗೆ ಮಾಡಬೇಕು ಅಂತ ನಾವು ನೋಡೋದಾದರೆ, ಎಲ್ಲಿ ಸಿಗ್ನಲ್ ಸಿಕ್ಕೋದಿಲ್ಲ ಅಂಥ ಕಡೆ ಮೊಬೈಲ್ನ ಬಳಕೆ ಮಾಡಬಾರ್ದು. ಉದಾಹರಣೆಗೆ ನಾವು ವಾಹನದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಸಿಗ್ನಲ್ ಸಿಗ್ತಾ ಇರೋದಿಲ್ಲ, ಅಲ್ಲಿ ಮೊಬೈಲ್ ಬಳಕೆ ಬೇಡ. ಏಕೆಂತಂದರೆ ಅಂಥ ಸಂದರ್ಭದಲ್ಲಿ ನಾವು ಮೊಬೈಲ್ನ ಬಳಕೆ ಮಾಡಿದಾಗ ಏನಾಗುತ್ತೆ ಅಂದರೆ ಅತೀ ಹೆಚ್ಚಿನ ರೇಡಿಯೋ ಫ್ರೀಕ್ವೆನ್ಸಿ ರೇಡಿಯೇಷನ್ಗಳ ಬಳಕೆ ಬೇಕಾಗುತ್ತಲ್ಲಿ, ಅದು ಹೀರಿಕೊಳ್ಳುವ ಸಾಧ್ಯತೆ ಇದೆ. ಮತ್ತು ಲಿಫ್ಟ್ಗಳಲ್ಲಿ ಇದ್ದಾಗ ಮೊಬೈಲ್ ಬಳಕೆ ಬೇಡ. ಮತ್ತು ಕೆಲವೊಮ್ಮೆ ಅಂಡರ್ಗ್ರೌಂಡ್ ಅಂಥ ಕಡೆ, ಸೆಲ್ಲಾರ್ಗಳು ಅಂಥ ಕಡೆ ಹೋದಾಗ ಎಲ್ಲಿ ಸಿಗ್ನಲ್ ಸಿಗ್ತಾ ಇಲ್ಲ ಅಂಥ ಕಡೆ ಮೊಬೈಲ್ ಬಳಕೆಯನ್ನು ಹೆಚ್ಚು ಹೊತ್ತು ಮಾಡೋದು ಬೇಡ. ಸ್ವಲ್ಪ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾಡೋಣ. ಹೆಚ್ಚಿನ ಅವಧಿಯಲ್ಲಿ ಮಾಡ್ತಾ ಬಂದರೆ ಸ್ವಲ್ಪ ಅದರಿಂದ ತೊಂದರೆಯಾಗುವ ಸಾಧ್ಯತೆ. ಮತ್ತು ನಾವು ಕೆಲವೊಂದು ಅಂಶಗಳನ್ನು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು. ಸ್ಪೀಕರ್ನ ಆನ್ ಮಾಡಿ ಮಾತಾಡೋವಂಥ ಸಂದರ್ಭ, ಅಂದರೆ ಅದು ಕಾನ್ಫಿಡೆನ್ಷಿಯಲ್ ಅಲ್ಲ ಅಂದಾಗ ಸ್ಪೀಕರ್ನ ಆನ್ ಮಾಡಿ ಮಾತಾಡಿದಾಗ ನಮಗೆ ಅದರ ಎಫೆಕ್ಟು ಕಮ್ಮಿ ಆಗುತ್ತೆ. ಅಥವಾ ಇಯರ್ಫೋನ್ ಹಾಕ್ಕೊಂಡು ನಾವು ಮೊಬೈಲ್ನ ಬಳಕೆ ಮಾಡ್ಬೋದು, ಅದರಿಂದನೂ ಸಹ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ.
ಬಳಕೆ ಮಾಡದಿದ್ದ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಸ್ವಿಚ್ ಆಫ್ ಮಾಡಿ ಅದನ್ನು ದೂರ ಇಡುವಂಥದ್ದು. ಈ ರೀತಿ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ, ಏಕೆಂದರೆ ಪ್ರತಿಯೊಬ್ಬರೂ ಮೊಬೈಲ್ ಫೋನನ್ನು ಬಳಕೆ ಮಾಡೇ ಮಾಡ್ತಾರೆ. ಅದೊಂದು ಸಂಪರ್ಕ ಸಾಧನ ಆಗಿದೆ. ಯಾರ ಜೊತೆ ಬೇಕಾದರೆ ನಾವು ಕನೆಕ್ಟ್ ಆಗ್ಬೋದು. ಅದರಲ್ಲಿರುವಂತಹ ವಿಚಾರಗಳು, ಈಗ ನೋಡಿ ಆ್ಯಂಡ್ರಾಯ್ಡ್ ಆದರೆ ನಮಗೆ ಬೇಕಾದಷ್ಟು ಇಂಟರ್ನೆಟ್ಟು ಇರುತ್ತೆ, ಬೇಕಾದಷ್ಟು ವಿಚಾರಗಳು ಯಾವುದು ಬೇಕೋ ಅದೆಲ್ಲ ಮೊಬೈಲು ಒಂದು ಕೈಯಲ್ಲಿದ್ದರೆ ನಾವು ಜಗತ್ತನ್ನೇ ಸುತ್ತಿ ಬರಬಹುದು ಅಂತಹ ಒಂದು ಸ್ಥಿತಿನ ನಾವು ತಲುಪಿದ್ದೀವಿ. ಆದರೆ ಅದರ ಬಳಕೆ ಮಾಡಬೇಕಾದ್ರೆ ಅದರ ಆಗು ಹೋಗುಗಳನ್ನು ನಾವು ನೋಡಬೇಕಾಗುತ್ತೆ. ಅದರಿಂದ ನಮಗೆ ಏನು ತೊಂದರೆ ಆಗುತ್ತೆ, ಅದನ್ನು ಯಾವ ರೀತಿ ಬಳಕೆ, ಯಾವುದೇ ವಸ್ತು ಆದರೂ ಅದನ್ನು ನಾವು ತೆಗೆದುಕೊಂಡಾಗ ಅದರಿಂದ ಆಗುವ ನಮ್ಮ ಅನುಕೂಲಗಳು ಅನಾನುಕೂಲಗಳು, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನುವ ಒಂದು ಬೇಸಿಕ್ ನಾಲೆಡ್ಜ್ ಅಂತ ಕರಿತೀವಲ್ಲ, ಸಾಮಾನ್ಯ ಜ್ಞಾನ, ಅದನ್ನು ನಾವು ಪಡೆದುಕೊಂಡ್ರೆ, ಅದನ್ನು ನಾವು ಕೆಲವೊಂದು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ರೇಡಿಯೇಷನಿಂದ ನಮಗೆ ತೊಂದರೆ ಆಗದಿದ್ದ ಹಾಗೆ ಆ ಸಾಧನಗಳನ್ನು ನಾವು ಬಳಕೆ ಮಾಡ್ತಾ ಬರಬಹುದು. ನಮಸ್ಕಾರ.